बोलो भारत माता की ಏನೇ ಬೇಡವೇ ಬೇಡ ಬೇಡವೇ ಬೇಡ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಬೋಲೋ ಭಾರತ್ ಮಾತಾ ಕಿ ಜೈ ಕಸ್ತೂರಿರಂಗನ ವರದಿಗೆ ಧಿಕ್ಕಾರ ಧಿಕ್ಕಾರ ಕಸ್ತೂರಿರಂಗನ ವರದಿಗೆ ಧಿಕ್ಕಾರ ಧಿಕ್ಕಾರ ಕಸ್ತೂರಿರಂಗ ಒಬ್ಬ ಮಂಗ ಧಿಕ್ಕಾರ ಧಿಕ್ಕಾರ ಕಸ್ತೂರಿರಂಗನ ವರದಿಗೆ ಧಿಕ್ಕಾರ ಧಿಕ್ಕಾರ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಬೋಲೋ ಭಾರತ್ ಮಾತಾ ಕಿ ಜೈ ಬೋಲೋ ಭಾರತ್ ಮಾತಾ ಕಿ ಜೈ ಕಸ್ತೂರಿರಂಗ ವರದಿಗೆ ಧಿಕ್ಕಾರ ಧಿಕ್ಕಾರ ಕಸ್ತೂರಿರಂಗನ ವರದಿಗೆ ಧಿಕ್ಕಾರ ಧಿಕ್ಕಾರ ಬೇಡವೇ ಬೇಡ ಕಸ್ತೂರಿರಂಗನ ಬೇಡ ಕಸ್ತೂರಿರಂಗನ ವರದಿಗೆ ಧಿಕ್ಕಾರ 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 ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಭೂಮಿ ನಮ್ಮ ಹಕ್ಕು ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಂದು ಅಂತ ಹೇಳೋದಕ್ಕಾಗಿ ನಾವು ಆ ಪ್ರಯುಕ್ತ ಇಲ್ಲೆಲ್ಲ ಸೇರ್ಕೊಂಡಿದ್ದಾರೆ. ಮೊದಲಿಗೆ ನಮ್ಮ ಹೋರಾಟಗಾರರು ಮತ್ತು ನಮ್ಮ ಆತ್ಮೀಯರಾದಂಥ ಅಶೋಕ್ ಜಂಬಳ್ಳಿ ವಿಷಯದ ಬಗ್ಗೆ ಒಂದೆರಡು ಮಾತಾಡಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತು ಸುಮಾರು 2013ರಲ್ಲಿ ಏಪ್ರಿಲ್ 15ನೇ ತಾರೀಕಲ್ಲಿ ಕಸ್ತೂರಿರಂಗನ ವರದಿಯನ್ನು ನಿಲ್ಲಿಸಿತ್ತು. ಅದರ ಮೊದಲಾಗಿ ಈಗ 2026 ಇವತ್ತು ಈ ಕಸ್ತೂರಿರಂಗನ ವರದಿ ನಮ್ಮ ಮಲೆನಾಡಿನ ರೈತರನ್ನು ಒಕ್ಕಲೆಬ್ಬಿಸ್ತಕ್ಕಂಥ ವರದಿ ಅಂತಕ್ಕಂಥ ಮಾತನ್ನು ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಭಾಗದ ಜನರು, ಕೋಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಜನರು ಅತಿ ಹೆಚ್ಚು ನಿರಾಶ್ರಿತರು ಇಲ್ಲಿ ಇರ್ತಕ್ಕಂಥವ್ರು. ಸುಮಾರು ಕಸ್ತೂರಿರಂಗನ ವರದಿಯನ್ನು ಕೂಡ ನಾವು 2006ರಲ್ಲಿ ಪಾದಯಾತ್ರೆ ಮುಖಾಂತರ ಇದು ಮಾಡಿದ್ದೀವಿ, ಹೋರಾಟವನ್ನು ಮಾಡಿದ್ದೀವಿ, ಅದೇ ಖಂಡನೆ ಮಾಡಿದ್ದೀವಿ. ಅದೇ ರೀತಿ ಶರಾವತಿ ಸಂತ್ರಸ್ತರು ಅಲ್ಲಿಂದ ಇಲ್ಲಿಯವರೆಗೆ ನಿರಾಶ್ರಿತರಾಗಿ ಇದ್ದೀವಿ. ನಮ್ಗೆ ಇವತ್ತು ಯಾವುದೇ ಸರ್ಕಾರಗಳಿರಲಿ, ಕೇಂದ್ರ ಸರ್ಕಾರಗಳಲ್ಲಿ ರಾಜ್ಯ ಸರ್ಕಾರಗಳಿರಲಿ, ಸುಮಾರು 65 ವರ್ಷದಿಂದ ನಮಗೆ ಭೂಮಿ ಹಕ್ಕನ್ನು ಕೊಡ್ತಕ್ಕಂಥ ಕೆಲಸವನ್ನು ಯಾವುದೇ ಸರ್ಕಾರ ಮಾಡಿಲ್ಲ ಇವತ್ತಿನವರೆಗೂ. ನಾವು ಇವತ್ತು ನಮ್ಮ ಮೇಲೆ ಕಸ್ತೂರಿರಂಗನ ವರದಿಯನ್ನು ತಂದು ಈ ಕಸ್ತೂರಿರಂಗನ ವರದಿಯಿಂದ ಜನರಿಗೆ ಆಗ್ತಕ್ಕಂಥ ಸಮಸ್ಯೆಗಳನ್ನು ನಾವು ಇವತ್ತು ಅನುಭವಿಸ್ಬೇಕಲ್ಲ ಅಂತಕ್ಕಂಥದ್ದು ನಮ್ಮ ಜನರಿಗೆ ಕಾಡ್ತಾ ಇದೆ. ನಾವು ಮೊದಲನೇದಾಗಿ ತುಮ್ರಿ ಪಂಚಾಯತಿಯಲ್ಲಿ ಈಗ ಒಂದು ವಾರದ ಹಿಂದೆ ಅಲ್ಲಿ ಸಂಕ್ಷಿಪ್ತವಾಗಿ ಕಸ್ತೂರಿರಂಗನ ವರದಿಯನ್ನು ತಿರಸ್ಕಾರ ಮಾಡಿದ್ದಾರೆ. ನಾವು ಕೂಡ ಇವತ್ತು ಕೋಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತ ಎಲ್ಲ ಗ್ರಾಮದ ಜನರು ಸೇರಿ ನಮಗೆ ಕಸ್ತೂರಿರಂಗನ ವರದಿ ಬೇಡವೇ ಬೇಡ, ಕಸ್ತೂರಿರಂಗನ ವರದಿ ಬೇಡವೇ ಬೇಡ, ನಮಗೆ ಯಾಕೆ ಬೇಕು ಕಸ್ತೂರಿರಂಗನ ವರದಿ? ಇರ್ತಕ್ಕಂಥ ವರದಿಗಳೇ ಹೆಚ್ಚಾಗಿ ಹೋಗಿದ್ದಾವೆ, ನಮ್ಗೆ ಯಾಕೆ ಕಸ್ತೂರಿರಂಗನ ವರದಿ? ಇವತ್ತು ನಾವು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲ ಅಂತಕ್ಕಂಥ ಭಾವನೆ ನನ್ನಲ್ಲಿ ಮೂಡಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರಜಾಪ್ರಭುತ್ವವಾಗಿ ನಮಗೆ ಬದುಕಲಿಕ್ಕೆ ಬಿಡ್ತಾ ಇಲ್ಲ ನಮ್ಮನ್ನು ಆಳ್ತಕ್ಕಂಥ ಪ್ರಜೆಗಳು ಇವತ್ತು. ಯಾಕೆ ಅಂದ್ರೆ ನಮ್ಮ ಮೇಲೆ ಪ್ರತಿಯೊಂದು ಪ್ರಲಾರವನ್ನು ಪಾರ ಮಾಡಿ ಅವರು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದ್ರೆ, ಕಸ್ತೂರಿರಂಗನ ವರದಿಯನ್ನು ಜಾರಿ ತಗೊಬಂದು ಇಲ್ಲಿ ಇರ್ತಕ್ಕಂಥ ರೈತರಿಗೆ ಒಕ್ಕಲೆಬ್ಬಿಸುವಂತ ಹುನಾರವನ್ನುಗಳನ್ನು ಸರ್ಕಾರ ಮಾಡ್ತಾ ಇದ್ದೇವೆ. ಆ ಕಸ್ತೂರಿರಂಗನ ವರದಿಗೆ ನಾವು ನಮ್ಮ ಪಂಚಾಯತಿ ಅಧಿಕಾರಿಗಳ ಮುಖಾಂತರ ಇಡೀ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರವನ್ನು ಗಮನ ಸೆಳೆಯುವಂತ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಇದು ಈ ಕಸ್ತೂರಿರಂಗನ ವರದಿಯ ಹೋರಾಟ ಇಲ್ಲಿಗೆ ನಿಲ್ಲದಿಲ್ಲ. ಕಸ್ತೂರಿರಂಗನ ವರದಿ ತಿರಸ್ಕಾರ ಆಗಬೇಕು, ನಾವು ಹೋರಾಟವನ್ನು ನಿಲ್ಲಿಸಬೇಕು. ಇಲ್ಲದಿದ್ದರೆ ನಾವು ಯಾವುದೇ ಕಾರಣಕ್ಕೂ ಉಗ್ರವಾದ ಹೋರಾಟವನ್ನು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಭಾಗದ ಜನರು ಇವತ್ತು ಒಂದೇ ಒಂದು ಮೆಟ್ಟು ಭೂಮಿ ಹಕ್ಕಿಲ್ಲ. ಇವತ್ತು ನಾವು ಜನರ ಜೀವನ ಕಟ್ಟೋದು ಭಾರಿ ಕಷ್ಟ ಪರಿಸ್ಥಿತಿಯಲ್ಲಿ ಇದೀವಿ ನಾವು. ಆ ದೃಷ್ಟಿಯಲ್ಲಿ ನಮಗೆ ಇವತ್ತು ಮತ್ತೆ ಕಸ್ತೂರಿರಂಗನ ವರದಿ ತಂದು ಇವರು ನಮ್ಮನ್ನು ಇವತ್ತು ಹಾಳು ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟು ವಿಪರ್ಯಾಸದ ಸಂಗತಿ ಅರ್ಥ ಮಾಡಿ. ಆದ್ರಿಂದ ನಮ್ಗೆ ಇವತ್ತು ನೋಡಿ, ಡಿಮೋಡ್ ಫಾರೆಸ್ಟ್ ಇದೆ, ಅರಣ್ಯ ಇದೆ, ಸಿಂಗಳಿಕ ಇದೆ, ಮತ್ತೆ ಶರಾವತಿ ಅಭಯಾರಣ್ಯ ಇದೆ, ಪ್ರತಿಯೊಂದು ಇದೆ. ಅದ್ರ ಜೊತೆ ಮತ್ತೆ ಕಸ್ತೂರಿರಂಗನ ವರದಿ, ಯಾವ ವರದಿ ಅಂತ ನಾವು ಇದು ಮಾಡೋದು, ರಕ್ಷಣೆ ಮಾಡಿಕೊಳ್ಳೋದು? ನಾವು ಇವತ್ತು ಭಾರಿ ಆತಂಕದಲ್ಲಿದ್ದೀವಿ ನಮ್ಮ ಭಾಗದ ಜನರು. ಮತ್ತೆ ಅಣುಸ್ಥಾವರ ತಗೊಬಂದ್ರೆ ದೊಡ್ಡ ಪಾದಯಾತ್ರೆ ಮಾಡಿದೀವಿ. ಇಲ್ಲಿಂದ ಹಳೆಬಾಗಲ್ ಬಿಡಿಜಿಬುಡದಿಂದ ಹಿಡಿದು ಸಾಗರದ AC ಕಚೇರಿವರೆಗೂ ಮಾಡಿ
ಭಯಂಕರ ಹೋರಾಟವನ್ನು ಮಾಡಿದೀವಿ. ನಮ್ದು ಇದು ಹೋರಾಟದ ನೆಲ, ಹೋರಾಟದ ಜಲ, ಹೋರಾಟದ ಭೂಮಿ. ಆದ್ರಿಂದ ನಮ್ಗೆ ಇವತ್ತು ಕಸ್ತೂರಿ ರಂಗನ ವರದಿ ಬೇಡ. ಇರ್ತಕ್ಕಂಥ ವರದಿಗಳೇ ಸಾಕು ನಮ್ಗೆ ಹೆಚ್ಚಾಗಿವೆ. ಯಾವುದೇ ಸರ್ಕಾರಗಳಿರಲಿ, ನಿಮ್ಗೆ ಏನಾದ್ರು ಸ್ವಲ್ಪ ಮನುಷ್ಯತ್ವ ಇದ್ರೆ, ಜನಗಳಿಂದ ನೀವೇನಾದ್ರು ಆಯ್ಕೆ ಇದ್ದಿದ್ರೆ, ಇನ್ನು ಕೇವಲ ನಿಮ್ದು ಅವಧಿ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಅವಧಿ ಇರ್ತಕ್ಕಂಥ ಸುಮಾರು ಒಂದು ವರ್ಷದ ಮೇಲೆ 8 ತಿಂಗಳೇನೋ ಅವಧಿ ಇದೆ. ನೀವು ಆ ಅವಧಿಲಿ ಏನಾದರೂ ರೈತರಿಗೆ ಕೊಡಬೇಕು ಅನ್ನಂಗಿದ್ರೆ ಒಂದು ಮೆಟ್ಟು ಹಕ್ಕನ್ನು ಕೊಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಅದು ಇದು ಕಸ್ತೂರಿ ರಂಗನ ವರದಿ 6 ವರದಿಯನ್ನು ತಂದು ಜಾರಿ ಮಾಡ್ತಕ್ಕಂಥದ್ದು ಬೇಡ. ನೀವು 2013ರಲ್ಲಿ ಏಪ್ರಿಲ್ 15ನೇ ತಾರೀಕು ವರದಿಗೆ ತಿರಸ್ಕಾರ ಆಗಿದೆ. ಆ ವರದಿಯನ್ನೇ ನೀವು ತಿರಸ್ಕಾರ ಮಾಡ್ಬೇಕೇ ವಿನ ಬಿಟ್ರೆ ಯಾವುದೇ ಕಾರಣಕ್ಕೂ ನಮಗೆ ಕಸ್ತೂರಿ ರಂಗನ ಬೇಡ ಅಂತಕ್ಕಂಥ ಮನವಿಯನ್ನು ನಾವು ಇವತ್ತು ಪಂಚಾಯತಿ ಮಟ್ಟದಲ್ಲಿ ನಾವು ಸಲ್ಲಿಸ್ತಾ ಇದ್ದೀವಿ. ಇಷ್ಟು ಹೇಳಿ ಮುಗಿಸ್ತೀನಿ. ನನ್ನ ಜೈ ಕರ್ನಾಟಕ. 80ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಮಗೆ ಆಶ್ಚರ್ಯ, 80ನೇ ಸ್ವಾತಂತ್ರ್ಯ ದಿನಾಚರಣೆಯ ನಾವೆಲ್ಲ ಇದ್ರೂ ಕೂಡ ನಾವು ಮತ್ತೆ ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ಇದ್ದೇವೆ ಅಂತ ನಮ್ಗೆ ಅನಿಸ್ತಾ ಇದೆ. ನಮ್ಮ ಭೂಮಿ ನಾವು ಹೋರಾಡುವಂಥ ಪರಿಸ್ಥಿತಿ ಬಂದಿದೆ. ಈ ಒಡೆದಾಳ ನೀತಿ ಬ್ರಿಟಿಷರು ನಮ್ಗೆ ಕೊಟ್ಟೋದು ಬಳುವಳಿ ಅದು ಒಡೆದಾಳ ನೀತಿ. ಹೆಂಗೆ ಅಂತೇಳಿ ರಾಜಕೀಯ ಮಾಡೋದು. ಬಿಜೆಪಿ ಬೇಕಾದ್ರೆ ಕಾಂಗ್ರೆಸ್ ಬರಲ್ಲ, ಕಾಂಗ್ರೆಸ್ ಬೇಕಾದ್ರೆ ಬಿಜೆಪಿ ಬರಲ್ಲ. ಅವನ ಕಂಡ್ರೆ ಇವನಿಗಾಗಲ್ಲ, ಇವನ್ ಕಂಡ್ರೆ ಅವನಿಗಾಗಲ್ಲ. ಇದು ನಮಗೆ ಬ್ರಿಟಿಷರು ಕೊಟ್ಟಂತ ಒಂದು ಬಳುವಳಿ. ಅದನ್ನೇ ಪಾಲನೆ ಮಾಡ್ಕೊಂತ ನಾವು ಹೋಗ್ತಾ ಇರುವಂತ ಅನಿವಾರ್ಯ ಸಂದಿಗ್ಧ ಪರಿಸ್ಥಿತಿ ನಾವು ಮತ್ತೆ ಸ್ವಾತಂತ್ರ್ಯ ಹೋರಾಟದ ಪರಿಸ್ಥಿತಿ ಬಂದಿದೆ. ಈ ಕಸ್ತೂರಿ ರಂಗನ ವರದಿ ನಾವು ಬೇಡವೇ ಬೇಡ ಅನ್ನೋದನ್ನ 2000 ಇಸ್ವಿಯಲ್ಲಿ ದೊಡ್ಡ ಪಾದಯಾತ್ರೆ ಮೂಲಕ ನಾವು ಮಾಡಿದ್ವಿ. ಒಂದ್ಸಲ ತಿರಸ್ಕಾರ ಮಾಡಿದ್ವಿ. ಅದು ಹಾಗೆ ನೆನಗುದಿತ್ತು, ಮತ್ತೆ ಈಗ ಶುರುವಾಯಿತು. ಅದಕ್ಕಾಗಿ ಮತ್ತೆ ಚಲಾವಣೆ ಬಂದಿದೆ. ಈಗ ಈ ಕಸ್ತೂರಿ ರಂಗನ ವರದಿ ಬಹುಶಃ ನಮಗೆ ಮಾತ್ರ ಅಲ್ಲ, ಚಿಕ್ಕಮಗಳೂರಿನ ಕಪ್ಪತ್ತಗುಡ್ಡ ಅಂತಿದೆ, ಅಲ್ಲಿಂದ ಬೆಳಗಾವಿ ತನಕ ಸುಮಾರು 4232 ಕಿಲೋಮೀಟರ್ ಚದರ ಕಿಲೋಮೀಟರ್ ತನಕ ಈ ಕಸ್ತೂರಿ ರಂಗನ ವರದಿ ವ್ಯಾಪ್ತಿಯಲ್ಲಿ ಬರುತ್ತೆ. ಈ ವ್ಯಾಪ್ತಿ ಒಂದ್ ವೇಳೆ ಜಾರಿ ಆದ್ರೆ, ಎಷ್ಟೋ ಜನ ಕೇಳ್ಬೋದು, ಈ ಒಂದ್ ವೇಳೆ ಈ ವ್ಯಾಪ್ತಿ ಜಾರಿ ಆದ್ರೆ ಏನಾಗುತ್ತೆ ಅನ್ನೋದು. ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಪ್ರಪ್ರಥಮವಾಗಿ ನಿಮ್ಮ ಮನೆಯ ತೋಟಕ್ಕೆ, ಗಿಡಗಳಿಗೆ, ನಿಮ್ಮ ಏನು ಬೆಳೆಗಳಿಗೆ ಔಷಧಿಯನ್ನು ಹೊಡೆಯಂಗಿಲ್ಲ, ನೀವು ಕಾಡಿಗೆ ಹೋಗಂಗಿಲ್ಲ. ಅದು ಹೆಂಗಿರ್ತಂದ್ರೆ, ನೀವು ಅಭಿವೃದ್ಧಿ ಕಾರ್ಯಕ್ರಮ ಮಾಡಂಗಿಲ್ಲ, 2 ಅಂತಸ್ತಿನ ಬಿಲ್ಡಿಂಗ್ ನಲ್ಲಿ ನೀವು ಬಿಲ್ಡಿಂಗ್ ಅನ್ನು ಕಟ್ಟಂಗಿಲ್ಲ, ಸಾಲ ಸೋಲ ಮಾಡಂಗಿಲ್ಲ, ನಿಮ್ಮ RTC ಮೇಲೆ ಕೆಳಗಡೆ ಛಲ ಬರೀತಾರೆ. ಇದು ಕಸ್ತೂರಿ ರಂಗನ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಈ RTC ಮೇಲೆ ಯಾವುದೇ ಸಾಲ ಸೋಲಗಳನ್ನ ಕೊಡಬಾರದು ಅನ್ನೋದನ್ನ ಕೆಳಗಡೆ ಸಣ್ಣಕ್ಕೆ ಬರೀತಾರೆ. ಅಷ್ಟೊತ್ತಿಗೆ ನಮ್ಗೆ ವಯಸ್ಸಾಗಿರುತ್ತೆ, ಕಣ್ಣು ಕಾಣಲ್ಲ ಅದು. ಆದ್ರೂ ಅಲ್ಲಿ ಹೋದಾಗ ಮಾತ್ರ ಗೊತ್ತಾಗುತ್ತೆ ಇದರ ಪರಿಸ್ಥಿತಿ ಇದೆ ಅಂತ. ಮಕ್ಕಳಿಗೆ ಗೊತ್ತಾಗುತ್ತೆ. ಮಕ್ಕಳಿಗೆ ಅದೇ ಈಗ ಏನಾಗಬೇಕು ಅಂದ್ರೆ, ಯೂತ್ಸು ನೀವು ಬಹಳ ಯೋಚನೆ ಮಾಡ್ಬೇಕು. ಆಮೇಲೆ ಮತ್ತೊಂದು ದೊಡ್ಡ ದುರಂತ ಅಂತ ಹೇಳಿದ್ರೆ, ಈ ಪಂಚಾಯತಿ ಯಾಸ್ ಯೂಶುವಲ್ ಸುಪ್ರೀಂ ಲೀಡರ್ ಆಫ್ ದಿ ವಿಲೇಜ್ ಇನ್ ಪಂಚಾಯತ್ ಅಂತಿದೆ ಆದೇಶ. ನಮಗೆ ಸುಪ್ರೀಂ ಯಾವುದು ಅಂದ್ರೆ ಪಂಚಾಯತ್. ಆದ್ರೆ ಪಂಚಾಯತಿ ಸತ್ತು ಸರ್ವನಾಶ ಆಗಿದೆ. ಇದು ಈ ನಮ್ಮ ಪಂಚಾಯತಿ ಒಂದಲ್ಲ, ಇಡೀ ನಮ್ಮ ಕರ್ನಾಟಕ ರಾಜ್ಯದ ಪಂಚಾಯತಿಗಳು ಸತ್ತು ಸರ್ವನಾಶ ಆಗಿದೆ. ಯಾಕೆ ನಾನು ಹೇಳ್ತೀನಿ ಪಂಚಾಯತಿ ವಿರುದ್ಧವಾಗಿ ಅಂತ ಹೇಳಿದ್ರೆ, ಯಾವುದೇ ಒಂದು ಆಕ್ಷೇಪಣೆಗಳು ಸರ್ಕಾರಕ್ಕೆ ಸಲ್ಲಿಸಬೇಕಾದ್ರೆ, ಒಂದು ಕಾರ್ಯಕ್ರಮ ಮಾಡುವಾಗ, ಒಂದು ಸಿಂಗಳಿಕ ಅಭಿಯಾನ ಮಾಡುವಾಗ, ಒಂದು ಕಸ್ತೂರಿ ರಂಗನ ವರದಿ ಜಾರಿಗೆ ಮಾಡುವಾಗ ಪಂಚಾಯಿತಿಯನ್ನ ಕಾಂಟ್ಯಾಕ್ಟ್ ಮಾಡಬೇಕು ಸರ್ಕಾರ. ಆಗ ಗ್ರಾಮ ಸಭೆ ಮಾಡಬೇಕು, ಊರಿನ ಮುಖಂಡರ ಕುತ್ಕೊಂಡು ಸಭೆ ಮಾಡಬೇಕು, ಪಂಚಾಯತ್ ಸಮ್ಮುಖದಲ್ಲಿ ಬೈಠಕ್ ಆಗಬೇಕು, ನೋಟಿಫೈ ಆಗಬೇಕು. ಅಲ್ಲಿ ಏನು ಫೋರಂ ಅಲ್ಲಿ ಸ್ಯಾಂಕ್ಷನ್ ಆದ್ರೆ ಮಾತ್ರ ಅದು ಸ್ಯಾಂಕ್ಷನ್ ಮಾಡಬೇಕು, ಸರ್ಕಾರಕ್ಕೆ ಅಧಿಸೂಚನೆ ಮಾಡಬೇಕು ಅಂತ ಡಿಮ್ಯಾಂಡ್ ಇದೆ. ಆದ್ರೆ ಸರ್ಕಾರಗಳು, ನಮ್ಮ ಪಂಚಾಯಿತಿಗಳು ಆ ಕೆಲಸವನ್ನು ಏನೂ ಮಾಡೋದಿಲ್ಲ. ಎಲ್ಲ ಸತ್ತು ಕೆರೆ ಹೊಡೆದು, ಈಗ ಡಿಸಾಲ್ವ್ ಆಗಿದೆ ಬಿಡಿ ಪಂಚಾಯತಿ, ಎಲ್ಲ ಕಡೆ ಕರ್ನಾಟಕದಲ್ಲಿ ಪಂಚಾಯತಿಗೆ ಡಿಸಾಲ್ವ್ ಆಗಿದೆ. ಓಕೆ, ಆದರೆ ಇಷ್ಟು ದಿನ ಏನ್ ಮಾಡಿದ್ರಿ ನೀವು ಅಂತ ನಾನು ಕೇಳೋದು. ಇಷ್ಟು ದಿನ ಏನ್ ಮಾಡಿದಿರಿ ನೀವು? ಇವತ್ತು ಡೀಮ್ಡ್ ಫಾರೆಸ್ಟ್ ಅಂತ ಮಾಡ್ತೀರಿ, ಕಸ್ತೂರಿ ರಂಗನ ವರದಿ ತರ್ತೀರಿ, ಆಯ್ತಾ? ಆಮೇಲೆ ಪರಿಭಾವಿತ ಅರಣ್ಯ ಮಾಡ್ತೀರಿ, ಆಮೇಲೆ ಸಿಂಗಳಿಕ ಅಭಯಾರಣ್ಯ ಅಂತ ಮಾಡ್ತೀರಿ. ಈ ಕಡೆ ಒಂದ್ ಕಡೆ MPM ಇದೆ, 100 ಸಮಸ್ಯೆಗಳು ನಾವು ಬದುಕ್ತಾ ಇದ್ದೀವಿ. ಆದ್ರೆ ಪಂಚಾಯತಿ ಏನ್ ಮಾಡ್ತಾ ಇದೆ? ನೀವ್ ಹೆಂಗೆ ಕೊಟ್ರಿ? ನೀವಲ್ಲಿ ಹೆಂಗೆ ಕೋರಮ್ ಅಲ್ಲಿ ಮಾಡಿದ್ರಿ? ನೀವು ಒಂದು ಮರಳು ತಗೊಂಡು ಹೋಗುವಾಗ ಪಂಚಾಯತಿ ಪರ್ಮಿಷನ್ ಹೋಗಂಗಿಲ್ಲ, ಅದಕ್ಕೆ ಇಷ್ಟು ಪೆನಾಲ್ಟಿಯನ್ನ ಪಂಚಾಯತಿ ಕಟ್ಬೇಕು ಅಂತಿದೆ. ಆದ್ರೆ ಯಾವ್ದು ಗಾಳಿ ತೂರಿ ಪಂಚಾಯತಿ ಅದ್ರ ಬಗ್ಗೆ ತಲೆನೇ ಕಟ್ಸ್ಕೊಳ್ಳ. ಇದು ದೊಡ್ಡ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಕಸ್ತೂರಿ ರಂಗನ ವರದಿ ಬೇಡ ಅಂತ ನಾವು ಸಾಯ್ತಾ ಇದೀವಿ. ಸರ್ಕಾರನೇ ಹೇಳಿದೆ, ಕೇಂದ್ರ ಸರ್ಕಾರ 40ರಿಂದ 60 ದಿನಗಳಲ್ಲಿ ನೀವು ಆಕ್ಷೇಪಣೆ ಸಲ್ಲಿಸಿ ಅಂತೇಳಿ. ಅದು ಇವತ್ತು ಒಂದು ಪಂಚಾಯತಿ ಕೂಡ ಜನಗಳಿಗೆ ಮನವರಿಕೆ ಮಾಡ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಎಲ್ಲಿದ್ದಾರೆ ವಿಡಿಯೋ? ಯಾರಿಗೆ ಕೊಟ್ಟು ನೋಟಿಸು? ನೀವು ಮನೆಗಾರ ಮಾತ್ರ ವಸೂಲಿ ಮಾಡಲ್ಲ, ಕಂದಾಯ ಮಾತ್ರ ವಸೂಲಿ ಮಾಡಲ್ಲ. ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಬಂದಾಗ ನೀವು ನೋಟಿಫೈ ಮಾಡಬೇಕು. ಇದು
ಸ್ಥಳೀಯ ಸರ್ಕಾರ ನೀವು ಯಾವುದೇ ಕಾರಣಕ್ಕೂ ಜನಸಾರಿ ಅಂತ ಕೆಲಸ ಯಾಕೆ ಹೇಳ್ತಾ ಇದ್ದೀನಿ ನಾವು ಅಲ್ಲಲ್ಲ ಅಲ್ರಿ, ಪಾಸ್ ಮಾಡೋದು ಸರಿ. ನೀವು ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದೀರಲ್ಲ. 60 ದಿನದೊಳಗೆ ಆಕ್ಷೇಪಣೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ನಾವು ಈಗಾಗಲೇ ನಾವು ತುಮಕೂರಲ್ಲಿ ಇವತ್ತು 300 ಜನಗಳನ್ನ ನಾವು ಮೇಲಲ್ಲಿ 300 ಜನಗಳನ್ನ ಆ ಕ್ಷಣದಲ್ಲಿ 300 ನಾವು ಮೇಲಲ್ಲಿ ಕಳಿಸಿದ್ವಿ ಕೇಂದ್ರ ಸರ್ಕಾರಕ್ಕೆ. ಇದು ನಮಗೆ ಕಸ್ತೂರಿ ರಂಗನ್ ವರದಿ ಬೇಡವೇ ಬೇಡ ಅಂತೇಳಿ. ಆದ್ರೆ ಸಂಬಂಧಪಟ್ಟವರು ಗ್ರಾಮ ಪಂಚಾಯತಿ ಮಾಡ್ಬೇಕದನ್ನ ಎಲ್ಲರಿಗೂ ತಿಳುವಳಿಕೆ ಜೊತೆಗೆ ಗ್ರಾಮ ಪಂಚಾಯತಿ ತಿಳುವಳಿಕೆ ಕೊಟ್ಟು ಒಂದು ನೋಟಿಫೈಡ್ ಮಾಡಿ ಎಲ್ಲರೂ ಬನ್ನಿ ಇಂಥದ್ದೇ ತಿರಸ್ಕಾರ ಮಾಡೋಣ, ನಾವಲ್ಲಿ ಅಹವಾಲನ್ನು ನೀವು ಸ್ವೀಕಾರ ಮಾಡ್ತೀವಿ, ನಮ್ಮ ಮುಖೇನ ನಾವು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನಮ್ಮ ಅಹವಾಲನ್ನು ಕೊಡ್ತೀವಿ, ಕಸ್ತೂರಿ ರಂಗನ್ ವರದಿ ಬೇಡವೇ ಬೇಡ ಅನ್ನೋದನ್ನ. ಆದ್ರೆ ಆ ಪಂಚಾಯತಿಗಳು ಯಾವುವು ಮಾಡ್ತಾ ಇಲ್ಲ. ನಮ್ಮ ಪಂಚಾಯತಿ ಅಂತಲ್ಲ, ಇಡೀ ನಮ್ಮ ರಾಜ್ಯದಲ್ಲಿ ಯಾವುದೇ ಪಂಚಾಯತಿ ಮಾಡ್ತಾ ಇಲ್ಲ. ಜನಸಾಮಾನ್ಯರ ಮುಂದೆ ಮಾಡ್ಬೇಕಂತ ಬಿಟ್ರೆ ನಾವು ಮೊಟ್ಟ ಮೊದಲ ಬಾರಿ ನಮಗೆ ಗೊತ್ತಿರೋ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ತುಮರಿಯಲ್ಲಿ ಮೊದಲು ನಾವು ರೆಸಲ್ಯೂಷನ್ ಪಾಸ್ ಮಾಡಿದೀವಿ ಅಂತ. ಮತ್ತೊಂದು ಇವತ್ತೊಂದು ಖುಷಿಯಾದ ಸಂಗತಿಯನ್ನು ನಾವು ಹೇಳಬೇಕು. ನಾವು ಮೊನ್ನೆ MLA ಕೂಡ ನಾವು ಮೀಟ್ ಮಾಡಿದ್ವಿ. ನಾನೇ ಕೂಡ ಬುದ್ಧ ಹೋಗಿ MLA ವಿಷಯ ಮಾತಾಡುವಾಗ ಇವತ್ತು ಮೀಟಿಂಗ್ ಅಂತ ಹೇಳಿದ್ರೆ ಇವತ್ತು IBL ಮೀಟಿಂಗ್ ಆಗ್ತದೆ. ನಮ್ಮ ಭಾಗದವರು ಈ ಥರದ್ದು ಎಲ್ಲರೂ ಹೋಗಿರ್ಬೋದು, ತುಂಬಾ ಜನ ಹೋಗಿದ್ದಾರೆ. ಇದು ಒಂದು ಆಶಾಭಾವನೆ ನಮಗಿದೆ. ಇವತ್ತು ಮೀಟಿಂಗ್ ನಡೀತಾ ಇದೆ. ಜನಸಾಮಾನ್ಯ ಎಚ್ಚೆತ್ತಾಗ ಇವತ್ತು MLA ಕೂಡ ಖುದ್ದಾಗಿ ಮೀಟಿಂಗ್ ಅನ್ನು ಕರೆದ್ಬಿಟ್ಟು ಇವತ್ತು ಮೀಟಿಂಗ್ ನಡೀತಾ ಇದೆ. ಕೂಡ ನಮ್ಮ ಭಾಗದಲ್ಲ ಹೋಗ್ಯಾರ. ಯಾಕೆ ಹೋದ್ರು ಅಂತ ಹೇಳಿದ್ರೆ ನಾವು ಹೋರಾಟ ಮಾಡಿದ್ರೆ ಮಾತ್ರ ಹೋಗಿದ್ದವ್ರು. ಇಲ್ಲಾಂದ್ರೆ MLA ಕೂಡ ನಮಗೆ ಹೇಳಿಲ್ಲ ನೀವ್ ಹಿಂಗ್ ಮಾಡಿ ನಾವ್ ಇದೀವಿ ನಿಮ್ ಭಾಗಕ್ಕೆ, ನಾವೆಲ್ಲ ಸತ್ತೋಗಿಲ್ಲ, ನಾವೆಲ್ಲ ಇದೀವಿ ಅಂತೇಳಿ ಯಾರು ಹೇಳಿಲ್ಲ. ಒಬ್ಬ ಪ್ರತಿನಿಧಿಗಳು ಹೇಳಲಿಲ್ಲ. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು ಬದುಕೋದಂಗೆ? ಪ್ರತಿಯೊಬ್ಬ ಮನುಷ್ಯನಿಗೂ ಬದುಕೋ ಹಕ್ಕಿದೆ. ರೈತರು ಯಾಕೆ ಹೇಳಿರ್ತದೆ? ಪ್ರತಿಯೊಬ್ಬ ಮನುಷ್ಯನಿಗೆ ಕುಡಿಲಿಕ್ಕೆ ನೀರು ಬೇಕು, ಬದುಕಲಿಕ್ಕೆ ಭೂಮಿ ಬೇಕು, ಕರೆಂಟ್ ಬೇಕು, ದಾರಿ ಬೇಕು. ಏನ್ ಮಾಡ್ತಾ ಇದ್ರಿ? ಜನಪ್ರತಿನಿಧಿಗಳು ಅದ್ರ ಬಗ್ಗೆ ಕೇಳಲ್ಲ, ಸರ್ಕಾರ ಅಧಿಕಾರಿಗಳು ನೀವು ಕೇಳಲ್ಲ. ನಾವ್ ನಮಗೆ ಏನ್ ಮಾಡ್ಬೇಕು ನಾವು ಅದನ್ನ? ಸಹಾಯಕಾರ ಬಿಡ್ತೀರ, ನೀವು ಸಾಯಬೇಡಿ, ಸತ್ರ ನೀವು ಸಾಯಂಗಿಲ್ಲ ನೀವು. ಮತ್ತೆ ಏನ್ ಮಾಡ್ಬೇಕು? ಜನ ಏನ್ ಮಾಡ್ಬೇಕು? ಒಂದು ಭೂಮಿ ಒಂದು ಹಕ್ಕು ಕೊಡಲ್ಲ, ಸರ್ಕಾರಿ ಅಧಿಕಾರಿಗಳ ಕೆಲಸ ಮಾಡಲ್ಲ, ಪ್ರತಿನಿಧಿಗಳ ಕೆಲಸ ಮಾಡಲ್ಲ, MLAಗಳ ಕೆಲಸ ಮಾಡಲ್ಲ, MP ಗಳ ಕೆಲಸ ಎಂದು ಪರಿಗಣಿಸಿರುತ್ತಾರೆ. ಆದ ಕಾರಣ ಜನಸಾಮಾನ್ಯರು ಬದುಕನ್ನು ಕಟ್ಟಲು ಭಾರಿ ದುರದೃಷ್ಟಿಯಾಗಿದೆ. ಆದ್ದರಿಂದ ನಮಗೆ ನ್ಯಾಯ ಒದಗಿಸಿಕೊಡಬೇಕಾಗಿ ಮನವಿ ನಿಂತಿಸುತ್ತೇವೆ.